ಇರಾನ್ ಇಟ್ಟಿರುವಂಥ 440 kg 60% ಪ್ಲಸ್ ಎನ್ರಿಚ್ ಯುರೇನಿಯಂ ತನ್ನ ವಶಕ್ಕೆ ತಗೋಬೇಕು ಅಂತ ಈ ಡೀಲನ್ನು ಅರಾಗ್ಚಿ ಒಪ್ಪಿಕೊಳ್ಳಿಲ್ಲ. 48 ಗಂಟೆಗಳ ಒಳಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ್ವು. ಅಮೆರಿಕಾಗೆ ಸ್ಪಷ್ಟವಾಗಿ ಗೊತ್ತಿರೋದು ಇಸ್ಫಹಾನ್ನಲ್ಲಿ ಆ ಬೆಟ್ಟಗಳ ಕೆಳಗಡೆ ಪಿಕಾಕ್ಸ್ ಮೌಂಟನ್ ಕೆಳಗಡೆ 220 kg ಇದೆ ಅಂತ. ಅದನ್ನು ಹೋಗಿ ಎತ್ಕೊಂಡು ಬರಬೇಕು. ಆಮೇಲೆ ಕಮಾಂಡರ್ಗಳು C-130 ಆ ಪ್ಲೇನ್ ಹೋಗಿದ್ರಲ್ಲ, ಅವರು ಏನಾದರು ಅವ್ರ ವಿಮಾನಗಳು ಅಲ್ಲೇ ನಿಷ್ಕ್ರಿಯ ಆಗಿಬಿಟ್ಟು ಅದು ಹಾರಕ್ಕಾಗಲಿಲ್ಲ ಅಂತಂದರೆ ಅವರು ಇರಾನ್ನಲ್ಲೇ ಉಳ್ಕೊಂಡಿದ್ದಾರೆ. ಅಮೆರಿಕನ್ ಪ್ಲೇನ್ ಶೂಟ್ ಡೌನ್ ಆದದ್ದು, ಅಲ್ಲಿ ಪೈಲಟ್ ಅದು ಅಲ್ಲಿ ಪ್ಯಾರಾಶೂಟ್ ಇಳಿದು ಔತ್ಕೊಂಡದ್ದು, ಇದೆಲ್ಲವೂ ಕಟ್ಟುಕತೆ ಇರಬಹುದು. IRGC ಅವರೆಲ್ಲರೂ ಆ ಕಡೆ ಇನ್ನೊಂದು ಕಡೆ ಗಮನ ಕೊಟ್ಟು ಅಲ್ಲೆಲ್ಲ ಹುಡುಕ್ತಾ ಇರುವಾಗ ಅಮೆರಿಕನ್ಸು ತಮ್ಮ ಪಾಡಿಗೆ ತಾವು ಇಸ್ಫಹಾನ್ ಪಕ್ಕದ ಪರ್ವತದ ಕೆಳಗೆ ತಮ್ಮ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಒಬ್ಬ ಹುಚ್ಚ. ಮೊದಲಿಗೆ ಯುದ್ಧ ಸ್ಟಾರ್ಟ್ ಮಾಡೋದೇನೋ ಈಸಿ ಇತ್ತು, ಆದ್ರೆ ಸ್ಟಾರ್ಟ್ ಆದ್ಮೇಲೆ ನಿಲ್ಸಕ ಪರದಾಡಕತ್ತಾರು. ಯಾಕರೆ ಯುದ್ಧ ಮಾಡಿನಪ್ಪ ಅಂತ ದಿಗ್ಲು ಹತ್ತಿ ಬಿಟ್ಟೈತಿ ಅನ್ನೋ ಮಾತುಗಳ ಕೇಳ್ಸಾಕತ್ತಾವ. ಕಣ್ಣಿಗೂ ಕೂಡ ಹಂಗ ಕಾಣಕತ್ತೈತಿ. ಬಟ್ ಡೊನಾಲ್ಡ್ ಟ್ರಂಪ್ ನಾವೆಲ್ಲ ಅನ್ಕೊಂಡ ರೀತಿ ಮನುಷ್ಯ ಅಲ್ಲವೇ ಅಲ್ಲ. ಆತ ಏನು ಯೋಚನೆ ಮಾಡ್ತೀನಿ ಅಂತ ನಮಗೆ ಹೇಳ್ತಾರೋ ಅದ್ರ ಹಿಂದೆ ಬ್ಯಾರೇನ ಯೋಚನೆ ಮಾಡ್ತಿರ್ತಾರ. ಈಗ ಇರಾನ್ ಮೇಲೆ ಯಾವ ರೀತಿ ಆಕ್ರಮಣ ಮಾಡಬೇಕು, ಯಾವ ರೀತಿ ಯುದ್ಧ ಸಾರಬೇಕು ಅನ್ನೋದು ಮೀಡಿಯಾ ಮುಂದೆ ಬಂದಾದ್ರೆ ಅದ್ರ ಹಿಂದೆ ತೆರೆ ಮರೆ ಒಳಗೆ ಬ್ಯಾರೇನ ನಡೆದಿರ್ತೈತಿ. ಈಗ ಸದ್ಯಕ್ಕೆ ಇರಾನ್ ತಿರುಗಿ ಬಿದ್ದ ಮೇಲೆ ಯುದ್ಧ ನಿಲ್ಲಂಕಾಗಲಿಲ್ಲ ಅಂದಮೇಲೆ ಟ್ರಂಪ್ ಹಾಕಿದ ಷರತ್ತಿಗೂ ಅದು ಒಪ್ಕೊಳಕತ್ತಿಲ್ಲ. ಇರಾನ ಎದುರು ರೇಟ್ ಕೊಡಾಕತ್ತೈತಿ. ಈ ಸಂದರ್ಭದಾಗ ಟ್ರಂಪ್ ನಡೆ ಏನಾಗಿರ್ತೈತಿ? ಇವ್ರಿಗೆ ಬೈದು ಅವರಿಂದ ಅನ್ನಿಸ್ಕೊಂಡು ಒಳಗೊಳಗ ಜಗಳ ಬರೆಸ್ಕೊಂಡು ಏನು ಮಾಡಬಹುದು? ಪಾಪ ಟ್ರಂಪ್ ಅನ್ಬೇಡ್ರಿ, ಟ್ರಂಪ್ ಖತರ್ನಾಕ್ ಮನುಷ್ಯ. ಮುಂದೆ ಯಾವ ರೀತಿ ಬಾನ ಹೂಡ್ಯಾರು ಅದು ಹೆಂಗೆ ತಾಕೋದೈತಿ ಅನ್ನೋದ್ರ ಬಗ್ಗೆ ಇವತ್ತು ನಮ್ಗೆ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಹೇಳ್ತಾರ, ಕೇಳ್ರಿ. ಏನಂತ ಹೇಳಿದ್ರೆ, ಫೆಬ್ರವರಿ 26ನೇ ತಾರೀಕು ಜಿನಿವಾದಲ್ಲಿ ಮಾತುಕತೆ ನಡೆದಾಗ ಟ್ರಂಪ್ದು ರೆಪ್ರೆಸೆಂಟೇಟಿವ್ಸ್ ಜಾರೆಡ್ ಕುಶ್ನರ್ ಮತ್ತು ಸ್ಟೀವ್ ವಿಟ್ಕಾಫ್, ಇರಾನ್ದು ವಿದೇಶ ಮಂತ್ರಿ ಸೈಯದ್ ಅಬ್ಬಾಸ್ ಅರಾಗ್ಚಿ ಅವರಿಗೆ ಒಂದು ಆಫರ್ ನೀಡಿದ್ರು. ನಿಮ್ಮಲ್ಲಿ ಇರುವಂತಹ 444 kg 60% ಪ್ಲಸ್ ಎನ್ರಿಚ್ಡ್ ಯುರೇನಿಯಂ ಅನ್ನ ನಮ್ಗೆ ಒಪ್ಪಿಸ್ಬಿಡಿ. ಅದಿನ್ನು ಸ್ವಲ್ಪ ಆದರೆ ವೆಪನ್ ಗ್ರೇಡ್ ಆಗಿಬಿಡ್ತದೆ. ಅದನ್ನು ನಮ್ಗೆ ಒಪ್ಪಿಸ್ಬಿಡಿ. ನಿಮಗೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಅಥವಾ ಶಾಂತಿಯುತ ಉದ್ದೇಶಗಳಿಗೆ ಎಷ್ಟು ಯುರೇನಿಯಂ ಬೇಕು ಅದನ್ನು ನಾವು ನಿರಂತರವಾಗಿ ನಿಮಗೆ ಸಪ್ಲೈ ಮಾಡ್ತೀವಿ ಅಂತ. ಅಂದರೆ ಶಾಂತಿಯುತ ಉದ್ದೇಶಗಳಿಗೆ 10% 20% ಎನ್ರಿಚ್ ಆದರೆ ಸಾಕು, ಆಯ್ತಾ? ಹೀಗ ಅದನ್ನು ನಿಮಗೆ ನಿರಂತರವಾಗಿ ಸಪ್ಲೈ ಮಾಡ್ತೀವಿ. ಇದನ್ನು ಅರಾಗ್ಚಿ ಒಪ್ಪಿಕೊಳ್ಳಿಲ್ಲ. ಈ ಡೀಲನ್ನು ಅರಾಗ್ಚಿ ಒಪ್ಪಿಕೊಳ್ಳಿಲ್ಲ. 48 ಗಂಟೆಗಳ ಒಳಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿದ್ವು. ಯುದ್ಧ ಆರಂಭ ಆಯಿತು. ಓಕೆ, ಅಂದರೆ ಉದ್ದೇಶ ಏನು? ಇರಾನ್ ಇಟ್ಟಿರುವಂಥ 440 kg 60% ಪ್ಲಸ್ ಎನ್ರಿಚ್ಡ್ ಯುರೇನಿಯಂ ತನ್ನ ವಶಕ್ಕೆ ತಗೋಬೇಕು ಅಂತ. ಅದರಲ್ಲಿ 220 kg ಇಸ್ಫಹಾನ್ನ ಪಕ್ಕದಲ್ಲಿರುವಂಥ ಪಿಕಾಕ್ಸ್ ಮೌಂಟನ್ ಕೆಳಗಡೆ ಇರಾನಿಯನ್ಸ್ ಮಾಡಿರುವಂಥ ಕೃತಕ ಸುರಂಗಗಳಲ್ಲಿದೆ. ಇದೆ ಅಂತ ಸುದ್ದಿ. ಇನ್ನು 220 kg ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಅಂದ್ರೆ ಸಾರ್ವಜನಿಕರಿಗೆ ಆ ಇನ್ಫಾರ್ಮೇಶನ್ ಇಲ್ಲ. ಹೀಗಾಗಿ ಆದರೆ ಅಮೆರಿಕಾಗೆ ಸ್ಪಷ್ಟವಾಗಿ ಗೊತ್ತಿರೋದು ಇಸ್ಫಹಾನ್ನಲ್ಲಿ ಆ ಬೆಟ್ಟಗಳ ಕೆಳಗಡೆ ಪಿಕಾಕ್ಸ್ ಮೌಂಟನ್ ಕೆಳಗಡೆ 220 kg ಇದೆ ಅಂತ. ಅದನ್ನು ಹೋಗಿ ಎತ್ಕೊಂಡು ಬರಬೇಕು. ಹೇಗೆ? ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅದು ಎಷ್ಟು ಆಳದಲ್ಲಿದೆ ಅದರ ಸರಿಯಾದ ಮಾಹಿತಿ ಇಲ್ಲ. ಜೊತೆಗೆ ಅಲ್ಲಿ ಅದು ಒಂದು 10 ಏನೋ ಕಂಟೈನರ್ಗಳಲ್ಲಿ ಇದೆಯಂತೆ. ಇರಾನಿಯನ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಮೆರಿಕನ್ಸ್ ಬಂದು ಇದನ್ನ ಏನಾದರೂ ಒಂದು ರೀತಿಯ ಏನೋ ಒಂದು ಆಪರೇಷನ್ ಮಾಡಿ ಅದನ್ನ ತಗೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಅವ್ರು ಏನು ಮಾಡಿದ್ದಾರೆ, ಈ ಎನ್ರಿಚ್ಡ್ ಯುರೇನಿಯಂ ಇರುವಂಥ 10 ಕಂಟೈನರ್ಗಳನ್ನು ಒಂದು 106 ಬೇರೆ ಕಂಟೈನರ್ಗಳ ನಡುವೆ ಸೇರಿಸಿಬಿಟ್ಟಿದ್ದಾರೆ. ಹೀಗಾಗಿ ಅಮೆರಿಕನ್ಸ್ ಅಲ್ಲಿ ಹೋದರೂ ಸಹ ಅವರು ಅದನ್ನು ಹುಡುಕೋದಕ್ಕೆ ಸಮಯ ತಗೋತದೆ. ಅದು ಒಂದು ಹಲವಾರು ಗಂಟೆಗಳನ್ನ ತಗೋಬಹುದು. ಅಲ್ಲಿವರೆಗೆ ಇರಾನಿಯನ್ಸ್ಗೆ ಅಮೆರಿಕನ್ಸ್ ಬಂದಿರೋದು ಗೊತ್ತಾಗ್ಬಿಡ್ತದೆ. ಅಲ್ಲಿ ಆಗೇನಾಗುತ್ತೆ, ಇರಾನಿಯನ್ಸ್ ಅಮೆರಿಕನ್ಸ್ನ ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ.
ಆಯ್ತಾ. ಇದು ಈಗಾಗಿ ಏನಾಗಿದೆ, ಆ ಆಪರೇಷನ್ ಇದೆಯಲ್ಲ ಅದನ್ನು ಹೇಗೆ ಸಾಧಿಸಬೇಕು ಇರಾನಿಗಳಿಗೆ ಗೊತ್ತಾಗದೆ ನಾವು ಹೇಗೆ ಅವರ ಆ ಎನ್ರಿಚ್ಡ್ ಯುರೇನಿಯಂ ಇರುವಂಥ ಕಂಟೈನರ್ಗಳನ್ನ ತರಬೇಕು, ಇದು ಇಡೀ ಯುದ್ಧದ ಉದ್ದೇಶ ಅದು. ಇನ್ಫ್ಯಾಕ್ಟ್ ಎಲ್ಲ ದಾಳಿ ಮಾಡಿ ಖಮೇನಿಯನ್ನ ಕೊಂದು ಎಲ್ಲ ಟಾಪ್ ಲೀಡರ್ಶಿಪ್ಪನ್ನೆಲ್ಲ ಕೊಂದಾಗ ಇರಾನಿಯನ್ಸು ಒಪ್ಪಿಸಿಬಿಡ್ತಾರೆ ತಾವಾಗಿಯೇ ಆ ಎನ್ರಿಚ್ಡ್ ಯುರೇನಿಯಂ ಇರುವಂಥ ಕಂಟೈನರ್ಗಳನ್ನ ಅಂತ. ಟ್ರಂಪ್ ಆಗಲಿ ನೆತನ್ಯಾಹು ಆಗಲಿ ಅಂದ್ಕೊಂಡಿದ್ದದ್ದು ಅಂತಿಮವಾಗಿ ಏನು ಮಾಡಬೇಕು, ನಾವು ಎಲ್ಲರೂ ಮಾತಾಡಿದ್ರು ಅದ್ರ ಬಗ್ಗೆ. ಇದೆ ಏಪ್ರಿಲ್ 3ನೇ ತಾರೀಕು ಅಮೆರಿಕಾದ ಒಂದು ಪ್ಲೇನ್ F-15E ಸ್ಟ್ರೈಕ್ ಈಗಲ್, ಅದು ಇರಾನಿಯನ್ಸು ಅದನ್ನ ಹೊಡೆದು ಉರುಳಿಸಿದ್ರು. ಅಲ್ಲಿ ಇಬ್ಬರು ಪೈಲಟ್ಗಳಿದ್ರು, ಒಬ್ರು ಪೈಲಟ್ ಮತ್ತೊಬ್ರು ವೆಪನ್ಸ್ ಆಫೀಸರ್. ಆಯ್ತಾ, ಅವರಿಬ್ಬರು ಅಲ್ಲಿ ಪ್ಯಾರಾಶೂಟ್ ಇಂದ ಕೆಳಗಡೆ ಇರಿದ್ರು ಇಸ್ಫಹಾನ್ ಪಕ್ಕದಲ್ಲೇ. ಪೈಲಟ್ ಅನ್ನ 8 ತಾಸುಗಳ ಅವಧಿನಲ್ಲಿ ಅಮೆರಿಕನ್ಸು ರೆಸ್ಕ್ಯೂ ಮಾಡಿದ್ರು. ಮತ್ತೆ ಇನ್ನೊಬ್ಬ ಅಂದ್ರೆ ವೆಪನ್ಸ್ ಆಫೀಸರ್, ಆತನನ್ನ ಆಲ್ಮೋಸ್ಟ್ 24 ಗಂಟೆಗಳ ತನಕ ಆತ ಅಲ್ಲೇ ಅಡಗಿದ್ದ ಆ ಏರಿಯಾದಲ್ಲಿ. ಅವನನ್ನ ಆನಂತರ ಅಮೆರಿಕನ್ ಕಮಾಂಡೋಸ್ ಹೋಗಿ ಅವನನ್ನ ರಕ್ಷಿಸ್ಕೊಂಡು ತಗೊಂಡು ಬಂದರು ಅನ್ನೋ ಸುದ್ದಿಯನ್ನು ನಾವೆಲ್ಲ ಕೇಳಿದ್ವಿ. ಈ ನಮ್ಮ ಶನಿವಾರದ ಬೆಳಿಗ್ಗೆ, ಭಾನುವಾರದ ಬೆಳಿಗ್ಗೆ ಟ್ರಂಪ್ ಅದನ್ನ ಅನೌನ್ಸ್ ಮಾಡಿದ್ರು. ಆಯ್ತಾ, ಆ ಅನೌನ್ಸ್ ಮಾಡಿದಾಗ ಅವ್ರು ಏನು ಹೇಳಿದ್ದು, ನಮ್ಮ C-130 ವಿಮಾನಗಳು ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಒಂದು ಟೆಂಪರರಿ ರನ್ವೇಯನ್ನು ನಾವು ಮಾಡ್ಕೊಂಡಿದ್ವಿ. ಅಂದ್ರೆ ಪೋರ್ಟೇಬಲ್ ಅದು, ಇನ್ಫ್ಯಾಕ್ಟ್ ಸುತ್ತಕೊಂಡು ತಗೊಂಡೋಗಿ ಎಲ್ಲಿ ಬೇಕಾದರೂ ಹಾಕೋಬಹುದು ಉದ್ದಕ್ಕೆ, ಅಲ್ಲಿ ಪ್ಲೇನ್ಗಳು ಲ್ಯಾಂಡ್ ಆಗ್ತವೆ. ಅಂತ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ನೈಟ್ ಟೈಮ್ ಅಂದ್ರೆ 4ನೇ ತಾರೀಕು ರಾತ್ರಿ, ಅಂದ್ರೆ ನಮ್ಗೆ ಹಗಲಾಗಿತ್ತು ಅದು, ಅಮೆರಿಕನ್ಸ್ಗೆ ರಾತ್ರಿ, ಇರಾನ್ನಲ್ಲಿ ರಾತ್ರಿ, ಅದು ನಮಗೂ ಇರಾನ್ಗೂ 4ನೇ ತಾರೀಕು ರಾತ್ರಿ ಅಲ್ಲಿ ಅಮೆರಿಕನ್ಸ್ ಎರಡು C-130 ವಿಮಾನಗಳು ಮತ್ತು ಒಂದು ಬ್ಲ್ಯಾಕ್ ಹಾಕ್ಸ್ ಹೆಲಿಕಾಪ್ಟರ್, ಇಷ್ಟರಲ್ಲಿ ಅಮೆರಿಕನ್ ಕಮಾಂಡೋಸ್ ಹೋಗಿ ಅಲ್ಲಿ ಇಳಿದು ಅಲ್ಲಿ ಅವರ ಪೈಲಟ್, ಇನ್ಫ್ಯಾಕ್ಟ್ ಅವನ ಹತ್ರ ಒಂದು ಸಿಗ್ನಲ್ ನೀಡುವಂತ ಒಂದು ಸಾಧನ ಇತ್ತು. ಎಲ್ಲರೂ ಇಟ್ಕೊಂಡೇ ಇರ್ತಾರೆ ಅಮೆರಿಕನ್ ಪೈಲಟ್ಸ್ ಅಲ್ಲಿ, ಎಲ್ಲ ಪೈಲಟ್ಸ್ ಇಟ್ಕೊಂಡಿರ್ತಾರೆ ಇವಾಗ. ಆ ಸಾಧನದ ಮೂಲಕ ಆತ ಸೂಚನೆ ಕೊಟ್ಟಾಗ ಎಲ್ಲಿದ್ದಾನೆ ಅಲ್ಲೇ ಹೋಗಿ ಇಳಿದು ಆತನ ರೆಸ್ಕ್ಯೂ ಮಾಡಿದ್ರು. ಆದ್ರೆ ಏನಾಗಿದೆ, ಅದು ಆ ಏರಿಯಾ ಮರಳುಗಾಡಾಗಿರೋದ್ರಿಂದ ಟೆಂಪರರಿ ರನ್ವೇ ಮಾಡ್ಕೊಂಡಿದ್ರಲ್ಲ, ಅದ್ರ ಮೇಲೆ ಮರಳು ಮತ್ತೆ ಇನ್ನಿತರ ವಸ್ತುಗಳು ಸೇರ್ಕೊಂಡ ಕಾರಣ ಇನ್ಫ್ಯಾಕ್ಟ್ ಆ C-130 ವಿಮಾನಗಳು ಹಾರೋದಕ್ಕಾಗ್ಲಿಲ್ಲ. ಆಯ್ತಾ, ಹಾಗೆ ಪೈಲಟ್ ಅನ್ನ ಬ್ಲ್ಯಾಕ್ ಹಾಕ್ಸ್ ಹೆಲಿಕಾಪ್ಟರ್ ಅಲ್ಲೇ ಕುವೈತ್ಗೆ ತಗೊಬಂದ್ರು. C-130 ಪ್ಲೇನ್ಗಳು ಅದು ಏರ್ಬೋರ್ನ್ ಆಗೋದಕ್ಕಾಗ್ಲಿಲ್ಲ, ಮೇಲಕ್ಕೆ ಏರ್ಲೇ ಇಲ್ಲ. ಅಮೆರಿಕದ ಆ C-130 ವಿಮಾನಗಳು ಅಲ್ಲಿ ಸಿಕ್ಕಾಕೊಂಡು ಮರಳು ಭೂಮಿಯಾಗ ಸಿಕ್ಕಾಕೊಂಡ ಮ್ಯಾಲ ಅವುಗಳನ್ನ ಎತ್ತಕ್ಕಾಗಂಗಿಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು. ಬಟ್ ಪೈಲಟ್ನ ಉಳಿಸ್ಬೇಕಾಗಿತ್ತು. ಸೊ ಪೈಲಟ್ನ ಕರ್ಕೊಂಡು ಬರೋ ವ್ಯವಸ್ಥೆ ನಡೀತು. ಆದ್ರೆ ಅಲ್ಲಿನ ವಿಮಾನವನ್ನ ಯಾರು ಹೊಡೆದಾಕಿದ್ರು ಅಥವಾ ವಿಮಾನ ಸಿಕ್ಕಾಕೊಂಡ ಮೇಲೆ ಪೈಲಟ್ನ ಕರ್ಕೊಂಡ್ಬಂದ್ರು ಅನ್ನೋ ಗೊಂದಲ ಸೃಷ್ಟಿ ಆಯಿತು. ಇರಾನ್ ಹೇಳ್ತೈತಿ ನಾವೇ ಆ ವಿಮಾನಗಳನ್ನ ನಿಷ್ಕ್ರಿಯಗೊಳಿಸಿದ್ವಿ ಅಂತ. ಬಟ್ ಅಮೆರಿಕ ಹೇಳ್ತದ ಅದನ್ನ ಎತ್ತಕ್ ಆಗಿಲ್ಲ ಅಲ್ಲಿಂದ, ಅಂದ್ರೆ ಅಲ್ಲಿಂದ ತಗೊಂಡು ಬರೋ ಸಾಧ್ಯತೆಗಳು ಕಡಿಮೆ ಆದ್ಮೇಲೆ ನಾವು ಅದನ್ನ ನಿಷ್ಕ್ರಿಯಗೊಳಿಸಿ ಪೈಲಟ್ನ ಉಳಿಸ್ಕೊಂಡು ಕರ್ಕೊಂಡು ಬಂದ್ವಿ ಅಂತಾರೆ. ಇವೆರಡೂ ಒಂದೊಂದು ರೀತಿ ಹೇಳ್ಬೇಕಾದ್ರೆ ಭಾರತೀಯರಾಗಿ ನಾವು ಇದನ್ನ ಹೆಂಗ್ ನೋಡಬೇಕು ಅನ್ನೋದ್ರ ಬಗ್ಗೆ ಪ್ರೇಮ್ ಶೇಖರ್ ಅವರು ಡೀಟೇಲ್ ಆಗಿ ಹೇಳ್ಯಾರ. ಅಮೆರಿಕ ಅಧ್ಯಕ್ಷಂಗ ಬುದ್ಧಿ ಇಲ್ಲ ಅನ್ನೋರ್ಗೆ ಬುದ್ಧಿ ಇಲ್ಲ. ಹುಚ್ಚಾಟದ ಹಿಂದೆ ಒಂದು ದೊಡ್ಡ ಬುದ್ಧಿವಂತಿಕೆ ಕೆಲಸ ಮಾಡತೈತಿ ಅನ್ನೋದನ್ನ ಮರಿಬಾರ್ದು. ಇರಾನ್ ಮೇಲೆ ಅಮೆರಿಕ ದಾಳಿ ನಿಲ್ಸೋದೇ ಇಲ್ಲೇನು? ಇರಾನ್ ಷರತ್ತನ್ನ ಟ್ರಂಪ್ ಒಪ್ಪಲ್ಲ, ಟ್ರಂಪ್ ಷರತ್ತನ್ನ ಇರಾನ್ ಒಪ್ಪಲ್ಲ. ಯುದ್ಧ ಕೈ ಮೀರಿ ಹೋದ್ರ ಮುಂದೆ ಏನಾಗ್ತೈತಿ? ಟ್ರಂಪ್ ಮುಂದಿನ ನಡೆ ಏನಾಗಿರ್ತೈತಿ? ಈಗ ನಾವು ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಕಾಣುವಂತ ಪ್ರಶ್ನೆಗಳೇನು? ಒಂದೊಂದು C-130 ವಿಮಾನದಲ್ಲೂ 120 ಕಮಾಂಡೋಗಳಿರ್ತಾರೆ. 120 ಅಂದ್ರೆ ಎಷ್ಟು? SEAL-6 ಒಸಾಮಾ ಬಿನ್ ಲಾದೆನನ್ನ ಹತ್ಯೆ ಮಾಡೋದಕ್ಕೆ ಬಂದಿದ್ರಲ್ಲ ಅಂತ ಕಮಾಂಡೋಗಳು. ಒಂದೊಂದು C-130 ವಿಮಾನದಲ್ಲೂ 120 ಕಮಾಂಡೋಗಳಿದ್ರೆ 2 ವಿಮಾನಗಳಲ್ಲಿ 240 ಕಮಾಂಡೋಗಳಾಗ್ತಾರೆ. ಮತ್ತೆ ಬ್ಲ್ಯಾಕ್ ಹಾಕ್ಸ್ ಹೆಲಿಕಾಪ್ಟರ್ನಲ್ಲಿ 10 ಕಮಾಂಡೋಗಳು, ಒಟ್ಟು 250. ಸರಿ, ಅಮೆರಿಕನ್ಸು ಪೈಲಟ್ ಅನ್ನ ಅಂದ್ರೆ ಕಳೆದೋಗಿದ್ದಂತ ವೆಪನ್ಸ್ ಆಫೀಸರ್ ಅನ್ನ ಆ ಬ್ಲ್ಯಾಕ್ ಹಾಕ್ಸ್ ಹೆಲಿಕಾಪ್ಟರ್ನಲ್ಲಿ ತಗೊಂಡು ಬಂದ್ರು, ಫೈನ್. ಆದ್ರೆ ಆ 240 ಇವರು ಕಮಾಂಡರ್ಗಳು C-130 ಆ ಪ್ಲೇನ್ ಹೋಗಿದ್ರಲ್ಲ, ಅವ್ರು ಏನಾದ್ರು, ಅವ್ರ ವಿಮಾನಗಳು ಅಲ್ಲೇ ನಿಷ್ಕ್ರಿಯ ಆಗ್ಬಿಟ್ಟು ಅದು ಹಾರಕ್ಕಾಗ್ಲಿಲ್ಲ ಅಂತಂದ್ರೆ ಅವರು ಇರಾನ್ನಲ್ಲೇ ಉಳ್ಕೊಂಡಿದ್ದಾರ?
ಇದನ್ನ ನಾವು ನೋಡಿದ್ರೆ ನಮಗೆ ಇಬ್ಬರು ಹೇಳೋದು ಸುಳ್ಳು ಅಂತ ಗೊತ್ತಾಗ್ತದೆ. ಇನ್ಫ್ಯಾಕ್ಟ್ ಆ ಇಡೀ ಅದು ಅಮೆರಿಕನ್ ಪ್ಲೇನ್ ಶೂಟ್ ಡೌನ್ ಆದದ್ದು, ಅಲ್ಲಿ ಪೈಲಟ್ ಅದು ಅಲ್ಲಿ ಪ್ಯಾರಾಶೂಟ್ ಇಳಿದು ಔತ್ಕೊಂಡದ್ದು, ಇದೆಲ್ಲವೂ ಕಟ್ಟುಕತೆ ಇರಬಹುದು. ಇಡೀ ಪ್ರಪಂಚದ ಗಮನವನ್ನ ಬೇರೆ ಕಡೆ ತಿರುಗಿಸೋದಕ್ಕೆ ಟ್ರಂಪ್ ಹೇಳದಂತ ಕತೆಗಳು ಅವು. ಅಂದ್ರೆ ನಿಜವಾಗಿ ನಡೆದದ್ದೇನಿರ್ಬೋದು. ಇನ್ಫ್ಯಾಕ್ಟ್ ಹೇಳ್ತಾರೆ, ಬೇರೆ ಮೂಲಗಳಿಂದ ಸುದ್ದಿಗಳು ಬರ್ತಾ ಇವೆ, ಆ ಪ್ಲೇನ್ ಅನ್ನ ಅಫ್ಕೋರ್ಸ್ ಅಮೆರಿಕನ್ ಪ್ಲೇನ್ ಅನ್ನ ಇರಾನಿಯನ್ಸ್ ಶೂಟ್ ಮಾಡಿದ್ರು, ಅದು ನಿಜ. F-15 ಸ್ಟ್ರೈಕ್ ಈಗಲ್ ಪ್ಲೇನ್ ಅನ್ನ ಅಮೆರಿಕನ್ಸ್ ಇರಾನಿಯನ್ಸ್ ಶೂಟ್ ಮಾಡಿದ್ದು ನಿಜ, ಅದು ಕ್ರ್ಯಾಶ್ ಆಯ್ತು ನಿಜ. ಆದ್ರ ಅದು ಕ್ರ್ಯಾಶ್ ಆದದ್ದು ಇರಾನಿನ ಭೌಗೋಳಿಕ ಗಡಿಯಿಂದ ಹೊರಗೆ. ಹೀಗಾಗಿ ಇಬ್ಬರೂ ಪೈಲಟ್ಗಳು ಇರಾನ್ನಲ್ಲಿ ಲ್ಯಾಂಡ್ ಆಗಲೇ ಇಲ್ಲ. ಇನ್ಫ್ಯಾಕ್ಟ್ ಅಮೆರಿಕನ್ಸ್ ಇರಾನ್ ಗಡಿ ಒಳಗಾಗಿದೆ ಅಂತ ಕತೆ ಹೇಳಿದ್ರು, ಹುಡುಕ್ತಾ ಇದ್ದೀವಿ ಅಂತ ಕತೆ ಹೇಳಿದ್ರು. ಇರಾನಿಗಳು ಅವರನ್ನ ಹುಡುಕೊಂಡು ಅವರು ಸಹ ನಾವು ಹುಡುಕ್ತಾ ಇದ್ದೀವಿ ಅಂತ ಇನಾಮೆಲ್ಲ ಘೋಷಿಸಿದ್ರು, ಹುಡುಕ್ತಾ ಇದ್ರು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದೇ ಸಮಯದಲ್ಲಿ ಇಸ್ಫಹಾನ್ ನಗರದ ಉತ್ತರದಲ್ಲಿರುವ ಪಿಕ್ ಆಕ್ಸ್ ಮೌಂಟನ್ನ ಕೆಳಗಡೆ ಇರುವಂತ ಆ ಯುರೇನಿಯಂ ತುಂಬಿದ ಕಂಟೈನರ್ಗಳ ಹುಡುಕಾಟವನ್ನ IRGC ಅವರೆಲ್ಲರೂ ಆ ಕಡೆ ಇನ್ನೊಂದು ಕಡೆ ಗಮನ ಕೊಟ್ಟು ಅಲ್ಲೆಲ್ಲ ಹುಡುಕ್ತಾ ಇರುವಾಗ ಅಮೆರಿಕನ್ಸ್ ತಮ್ಮ ಪಾಡಿಗೆ ತಾವು ಇಸ್ಫಹಾನ್ ಪಕ್ಕದ ಪರ್ವತದ ಕೆಳಗೆ ತಮ್ಮ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಆಯ್ತಾ, ಅವರ ಕೆಲಸ ಮುಗಿದಿದೆಯಾ ಇಲ್ವಾ? ಆಯ್ತಾ, ಆ ಕೆಲಸ ಮುಗಿದಿದ್ರೆ ಮತ್ತೆ ಅವ್ರನ್ನ ಆಕ್ಚುಲಿ ಪ್ಲೇನ್ಗಳನ್ನ ತಗೊಂಡು ಕಂಟೈನರ್ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ಅಮೆರಿಕನ್ ಪ್ಲೇನ್ಗಳು ಹೋಗ್ಲೇಬೇಕಾಗುತ್ತೆ. ಅಲ್ಲಿ ಇದಾಗ್ತದೆ ಎಂಥದ್ದು ಟೆಂಪರರಿ ಯೂಸಬಲ್ ರನ್ವೇಗಳನ್ನ ಅಮೆರಿಕನ್ಸ್ ಮಾಡ್ತಾರೆ. ಅಮೆರಿಕದ ಹೊಸ ಪ್ಲೇನ್ಗಳು ಹೋಗ್ತವೆ. ಇಲ್ಲ ಅವರ ಕಮಾಂಡೋಗಳು 240 ಕಮಾಂಡೋಗಳು ಯಶಸ್ವಿಯಾಗಿದ್ರೆ ಯುರೇನಿಯಂ ತುಂಬಿದ ಕಂಟೈನರ್ಗಳನ್ನೇ ಪತ್ತೆ ಮಾಡಿ, ಉಳಿದೆಲ್ಲ ಕಂಟೈನರ್ಗಳ ನಡುವೆ ಅವುಗಳಷ್ಟೇ ಪತ್ತೆ ಮಾಡಿ ಅವರದನ್ನ ಹೊರಗೆ ತಂದಿಟ್ಟಿರ್ತಾರೆ. ಅಮೆರಿಕನ ಹೊಸ ಪ್ಲೇನ್ಗಳು ಹೋಗಿ ಅವುಗಳನ್ನ ಮತ್ತೆ ಪೈಲಟ್ಗಳನ್ನ ಸಾಗಿಸ್ತವೆ. ಒಂದು ವೇಳೆ ಆ ಕಂಟೈನರ್ಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪೈಲಟ್ ಅಮೆರಿಕದ 240 ಕಮಾಂಡೋಗಳನ್ನಷ್ಟೇ ಅಮೆರಿಕನ್ಸ್ ಹೊರಗೆ ಸಾಗಿಸ್ತಾರೆ. ಇದೆಲ್ಲ ನಮಗೆ ಗೊತ್ತಾಗ್ಬೇಕಾದ್ರೆ ನಾವು ನಾಳೆ ಬೆಳಿಗ್ಗೆ 5:30 ತನಕ ಕಾಯ್ಬೇಕು.